ನಮಸ್ಕಾರ, ಕೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವಿಜಯ್ ಕುಮಾರ್ ಗೋಲ್ಗಿರಿ. ಮೊದಲಿಗೆ ಹೆಡ್ಲೈನ್ಸ್. ನಾಗಠಾಣ್ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ನಡೆಸಿದ ಕುಮಾರಸ್ವಾಮಿ, ರಾರಾಜಿಸಿದ ಜೆಡಿಎಸ್ ಬಾವುಟ, ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಕಾರ್ಯಕರ್ತರು. ವಿಜಯಪುರ ಸಿದ್ದೇಶ್ವರ ದೇವರಿಗೆ ಪೂಜೆಗೈದ ಮಾಜಿ ಸಿಎಂ ಕುಮಾರಸ್ವಾಮಿ, ಅಭ್ಯರ್ಥಿಗಳ ಗೆಲುವಿಗೆ ಸಲ್ಲಿಸಿದರು ಪ್ರಾರ್ಥನೆ. ಪೂಜಾ ಕೈಂಕರ್ಯಕ್ಕೆ ಸಾಥ್ ನೀಡಿದ ಜೆಡಿಎಸ್ ಮುಖಂಡರು. ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಹರಕೆ ಹೊತ್ತ ಯುವ ಜೋಡಿ, ವಿಜಯಪುರ ನಗರ ಕ್ಷೇತ್ರದಲ್ಲಿ ಮುಷ್ರಿಫ್ ಗೆಲುವಿಗೆ ಸಿದ್ದೇಶ್ವರನಿಗೆ ಹಾಕಿದರು ದೀರ್ಘದಂಡ ನಮಸ್ಕಾರ. ಬಬಲೇಶ್ವರಕ್ಕೆ ಸೀಮಿತವಾದ ಸಚಿವ ಎಂಬಿ ಪಾಟೀಲ್, ವಿಜಯಪುರದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ. ಮೇ 8ರಂದು ವಿಜಯಪುರಕ್ಕೆ ಮೋದಿ ಆಗಮನ, 3 ಲಕ್ಷ ಜನ ಸೇರುವ ನಿರೀಕ್ಷೆ. ವಿಜಯಪುರ ನಗರ ಬಿಜೆಪಿ ಅಭ್ಯರ್ಥಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ. ಹುಲ್ಲಿನ ಹೊರೆ ಹೊತ್ತು ಜೆಡಿಎಸ್ ಪ್ರಚಾರ ನಡೆಸಿದ ಮಕ್ಕಳು, ಚುನಾವಣಾ ಪ್ರಚಾರಕ್ಕೆ ಮಕ್ಕಳನ್ನ ಬಳಸಿದ ಅಪ್ಪುಗೌಡ ಪಾಟೀಲ್, ಜಾನ ಕುರುಡುತನ ಪ್ರದರ್ಶಿಸಿದ ಚುನಾವಣಾಧಿಕಾರಿಗಳು. ರಾಜ್ಯ ಸರ್ಕಾರಕ್ಕೆ ಬರಸಿಡಿಲಿನಂತೆ ಎದುರಾಯಿತು. ಕಾವೇರಿ ನದಿ ನೀರು ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಆದೇಶ. ಕಾವೇರಿ ನದಿಯಲ್ಲಿ ನೀರಿಲ್ಲ, ಬಿಡುಗಡೆ ಸಾಧ್ಯವಿಲ್ಲ. ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ. ನ್ಯೂಸ್ ಇನ್ ಡೀಟೇಲ್ಸ್. ಒಟ್ಟು 2,56,811 ಮತದಾರರನ್ನ ಹೊಂದಿರುವ ವಿಜಯಪುರ ಜಿಲ್ಲೆಯ ಅತಿ ದೊಡ್ಡ ಮತಕ್ಷೇತ್ರ ಎನಿಸಿಕೊಂಡ ನಾಗಠಾಣ್ ಮೀಸಲು ಮತಕ್ಷೇತ್ರದ ಚಡ್ಚನ್ ಪಟ್ಟಣದಲ್ಲಿ ಜೆಡಿಎಸ್ ಪಕ್ಷದ ಪ್ರಚಾರ ಸಭೆ ನಡೆಯಿತು. ಈ ಸಭೆಯಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಭಾಗವಹಿಸಿ ಪಕ್ಷದ ಅಭ್ಯರ್ಥಿಗಳ ಪರ ಮತ ಯಾಚಿಸಿದರು. ವಿಜಯಪುರ ಜಿಲ್ಲೆಯ ನಾಗಠಾಣ್ ಮೀಸಲು ಮತಕ್ಷೇತ್ರದ ಚಡ್ಚನ್ ಪಟ್ಟಣಕ್ಕೆ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ನೀಡಿ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ದೇವಾನಂದ್ ಚೌಹಾಣ್ ಪರ ಮತ ಯಾಚಿಸಿದರು. ಈ ಸಂದರ್ಭದಲ್ಲಿ ಸಭಿಕರನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ, ಈ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಮತ ನೀಡಬೇಕು. ರಾಜ್ಯ ಸರ್ಕಾರದಲ್ಲಿ 2.5 ಲಕ್ಷ ಹುದ್ದೆಗಳು ಖಾಲಿ ಇವೆ. ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡದಿದ್ರೆ ಮುಂದೆ ಎಂದು ನಾನು ನಿಮ್ಮೆದುರಿಗೆ ಮತ ಕೇಳಲು ಬರುವುದಿಲ್ಲ. ಕಳೆದ 5 ವರ್ಷದಲ್ಲಿ ಹುದ್ದೆ ಭರ್ತಿ ಮಾಡದ ಸಿದ್ದರಾಮಯ್ಯ ಅವರು ಏನು ಉದ್ಯೋಗ ಕೊಡ್ತಾರೆ? ಅಲ್ಪಸಂಖ್ಯಾತರಲ್ಲಿ ಜೆಡಿಎಸ್ ಪಕ್ಷದ ಬಗ್ಗೆ ವಿಷಬೀಜ ಬಿತ್ತುತ್ತಿದ್ದಾರೆ ಎಂದು ದೂರಿದರು. ಈ ಭಾಗದ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಿ ನಿಮ್ಮೆಲ್ಲರ ಭೂಮಿಗೆ ನೀರು, ಮನೆ ಮನೆಗೆ ನೀರು ಕೊಡ್ತೇನೆ. ನಮ್ಮ ಪಕ್ಷ ಕಾಂಗ್ರೆಸ್ ಪರವೂ ಇಲ್ಲ, ಬಿಜೆಪಿ ಪರವೂ ಇಲ್ಲ, ಜನರ ಪರ ಇದೆ. ರಾಜಕಾರಣಿಗಳ ಮಾತು ಕೇಳಿ ನಮ್ಮ ಅಭ್ಯರ್ಥಿಗಳ ಮೇಲೆ ಇಲ್ಲಸಲ್ಲದ ಕೇಸ್ ಹಾಕಬೇಡಿ ಎಂದರು. ಈ ಕಾರ್ಯಕ್ರಮದಲ್ಲಿ ನಾಗಠಾಣ್ ಮೀಸಲು ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ದೇವಾನಂದ್ ಚೌಹಾಣ್ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಪಾಲ್ಗೊಂಡಿದ್ದರು. ಬಂಧುಗಳಿಗೆ, ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ, ಗೆಳೆಯರಿಗೆ ಅತ್ಯಂತ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ಕಾರ್ಯಕ್ರಮದ ಪ್ರಚಾರವನ್ನ ತಮ್ಮ ಮಾಧ್ಯಮದ ಮುಖಾಂತರ ನಾಡಿನ ಜನತೆಗೆ ಮಾರಾಟ ಮಾಡಿ ಮಕ್ಕಳಿಗೆ ವಿದ್ಯಾ ಕೊಡ್ರಿ, ವಿದ್ಯಾ ಕೊಡ್ರಿ, ನೀವು ಉಪವಾಸ ಬೇಡ್ರಿ, ಮಕ್ಕಳಿಗೆ ಕೆಲಸ. ಒಟ್ಟು 2,41,635 ಜನ ಮತದಾರರನ್ನು ಹೊಂದಿರುವ ವಿಜಯಪುರ ನಗರ ಮತಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯ ಕಾವು ರಂಗೇರಿದೆ. ಬಿಜೆಪಿ ಕಾಂಗ್ರೆಸ್ ಪಕ್ಷದ ನಾಯಕರು ಬಿರುಸಿನ ಪ್ರಚಾರ ನಡೆಸಿದ ಬೆನ್ನಲ್ಲೇ ಜೆಡಿಎಸ್ ಪಕ್ಷದ ನಾಯಕ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಪ್ರಚಾರ ಸಭೆ ನಡೆಸಿದ್ದಲ್ಲದೆ ಸಿದ್ದೇಶ್ವರನಿಗೂ ಪೂಜೆ ಸಲ್ಲಿಸಿ ಗೆಲುವಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಆದಿಲ್ ಶಾಹಿ ಅರಸರು ಆಳಿದ ನಾಡು, ಸ್ಮಾರಕಗಳ ಬೀಡು, ಐತಿಹಾಸಿಕ ವಿಜಯಪುರ ನಗರದಲ್ಲಿ ವಿಧಾನಸಭಾ ಚುನಾವಣೆಯ ಅಖಾಡವು. ಇಬ್ಬರು ಮಾಜಿ ಸಚಿವರ ರಂಗ ಪ್ರವೇಶದಿಂದಾಗಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಡುವಿನ ಸೆಣಸಾಟದಿಂದಾಗಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ.
ಸದ್ಯ 1,21,753 ಜನ ಪುರುಷ ಮತದಾರರು ಹಾಗೂ 1,19,882 ಮಹಿಳಾ ಮತದಾರರು ಸೇರಿದಂತೆ ಒಟ್ಟು 2,41,635 ಜನ ಮತದಾರರನ್ನು ಹೊಂದಿರುವ ವಿಜಯಪುರ ನಗರ ಮತಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಯ ಚಟುವಟಿಕೆಗಳು ಗರಿಕೆದರಿವೆ. ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ರೋಡ್ ಶೋ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿರುಸಿನ ಪ್ರಚಾರ ನಡೆಸಿದ ಬೆನ್ನಲ್ಲೇ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಪ್ರಚಾರ ಕಾರ್ಯ ಕೈಗೊಂಡಿದ್ದಾರೆ. ನಗರದ ದರ್ಬಾರ್ ಮೈದಾನದಲ್ಲಿ ನಡೆದ ಪಕ್ಷದ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ನಗರದಲ್ಲಿ ವಾಸ್ತವ್ಯ ಮಾಡಿದ ಕುಮಾರಸ್ವಾಮಿ ಬೆಳಗ್ಗೆ ನಗರದ ಆರಾಧ್ಯ ದೇವ ಸಿದ್ದೇಶ್ವರ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಪ್ರಾರ್ಥನೆ ಸಲ್ಲಿಸಿದರು. ಈ ಪೂಜಾ ಕೈಂಕರ್ಯಕ್ಕೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಎಸ್.ಕೆ. ಬೆಳುಬಿ ಹಾಗೂ ಪಕ್ಷದ ಮುಖಂಡರು ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ಕೆಟಿವಿ ನ್ಯೂಸ್ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಸಿಎಂ ಕುಮಾರಸ್ವಾಮಿ, ಈ ಬಾರಿಯ ಚುನಾವಣೆಯಲ್ಲಿ ಮತದಾರರು 2 ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸಲಿದ್ದಾರೆ. ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಬಾರಿಯ ಚುನಾವಣೆ ಪ್ರಾದೇಶಿಕ ಪಕ್ಷದ ಮೇಲೆ ಹೊಂದಿರತಕ್ಕಂಥ ಜನತಾದಳವನ್ನು ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥ ಭಾವನೆ ನಾಡಿನ ಜನತೆಯಲ್ಲಿ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ನಡೆಸಿಕೊಂಡಿದ್ದೇನೆ. ಜನತೆಯ ಸಮಸ್ಯೆಗಳಿಗೆ ಜನತಾದಳ ಒಂದೇ ಪರಿಹಾರ ಅಂತಕ್ಕಂಥ ಭಾವನೆ ಏನಿದೆ. ಒಟ್ಟಾರೆ ಈ ಚುನಾವಣೆ ಜನತಾದಳದ ಸರ್ಕಾರ ಅಧಿಕಾರಕ್ಕೆ ಬರತಕ್ಕಂಥ ಮುಖಾಂತರ ನಿಜವಾದ ಜನಸ್ನೇಹಿ ಸರ್ಕಾರವನ್ನು ತರಬೇಕು ಅನ್ನೋದು ಜನರ ಭಾವನೆಗಳಿದೆ. ತಂತ್ರ ಅಷ್ಟೇ ತಂತ್ರವೂ ಇದೆ. ಜೆಡಿಎಸ್ ಪಕ್ಷದ ಓಟವನ್ನು ನಿಲ್ಲಿಸಲಿಕ್ಕೆ ಹಲವಾರು ರೀತಿಯ ಅಪಪ್ರಚಾರಗಳನ್ನು 2 ಪಕ್ಷಗಳು ಸೇರಿ ಮಾಡ್ತಾ ಇದ್ದಾವೆ. ಬಹುಶಃ ಜನತೆಗೂ ಅದು ಅರ್ಥವಾಗಿದೆ. ಈ 2 ರಾಷ್ಟ್ರೀಯ ಪಕ್ಷಗಳ ಈ ಅಪಪ್ರಚಾರಕ್ಕೆ ಬಲಿಯಾಗದೆ ಜನತಾದಳದ ಅಭ್ಯರ್ಥಿಗಳನ್ನು ಈ ಬಾರಿ ಕರ್ನಾಟಕದ ಜನತೆ ಬೆಂಬಲಿಸ್ತಾರೆ ಅಂತಕ್ಕಂಥ ನಂಬಿಕೆ. ಸರ್, ಇನ್ನೊಂದು ಸರ್, ವಿಜಯಪುರ ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷದ ಬಿ ಫಾರ್ಮ್ ಮಾರಾಟವಾಗಿವೆ ಎಂಬ ಆರೋಪ ಇದೆಯಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ಇಂತಹ ಆರೋಪಕ್ಕೆ ತಲೆಕೆಡಿಸಿಕೊಳ್ಳಬೇಡಿ, ಅದೆಲ್ಲ ಸುಳ್ಳು ಎಂದು ಹೇಳಿದ್ದಾರೆ. ಆಗಲೂ ದುಡ್ಡು ಟಿಕೆಟ್ ತಗೊಂಡ್ರಂತ ಅಂಥದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ನಡ್ರಿ. ಅವರೆಲ್ಲ ಪಾಪ ಯಾವುದೋ ಒಟ್ಟಿನಲ್ಲಿ ಹೇಳ್ತಾರೆ, ಅದೆಲ್ಲ ತಲೆ ಕೆಡಿಸ್ಕೊಂಡು ಸರ್, ದೇವೇಗೌಡರು ಬಿಜಾಪುರ ಬರ್ತಾರೆ ಸರ್. ದೇವೇಗೌಡರು ಬಿಜಾಪುರ ಬರ್ತಾರೆ ಸರ್. ಸರ್, ದೇವೇಗೌಡರು ಬಿಜಾಪುರ ಬರ್ತಾರೆ. ಒಟ್ನಲ್ಲಿ ರಾಷ್ಟ್ರೀಯ ಪ್ರಾದೇಶಿಕ ಪಕ್ಷದ ನಾಯಕರು ಒಬ್ಬರಾದ ಮೇಲೆ ಒಬ್ಬರಂತೆ ತಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ ವಿಜಯಪುರ ಜಿಲ್ಲೆಗೆ ಭೇಟಿ ನೀಡಿ ಪೂಜೆ ಪ್ರಚಾರ ನಡೆಸಿ ಮತದಾರ ಪ್ರಭುವಿನ ಓಲೈಕೆಗಾಗಿ ಬಿರುಸಿನ ಕಸರತ್ತು ನಡೆಸಿದ್ದಾರೆ. ಆದರೆ ಈ ಕ್ಷೇತ್ರದ ಮತದಾರರು ಈ 3 ಪಕ್ಷದ ಅಭ್ಯರ್ಥಿಗಳಲ್ಲಿ ವಿಜಯಮಾಲೆ ಯಾರ ಕೊರಳಿಗೆ ಹಾಕುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಜಿತೇಂದ್ರ ಬಡಾವಣೆ ಜೊತೆ ಮಲ್ಲಿಕಾರ್ಜುನ್ ಹುಗಾರ್, ಕೆಟಿವಿ ನ್ಯೂಸ್, ವಿಜಯಪುರ. ವಿಜಯಪುರ ನಗರ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದ ಅಬ್ದುಲ್ ಹಮೀದ್ ಮುಷ್ರಿಫ್ ಗೆಲುವಿಗಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಬ್ಬರು ನಗರದ ಶಿಖಾರ್ಖಾನಿಯಿಂದ ಸಿದ್ದೇಶ್ವರ ದೇವಸ್ಥಾನದವರೆಗೂ ದೀರ್ಘದಂಡ ನಮಸ್ಕಾರ ಹಾಕಿದ್ರು. ಮಾಜಿ ಸಚಿವರಿಬ್ಬರ ವಿರುದ್ಧ ವಿಜಯಪುರ ನಗರ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಅಬ್ದುಲ್ ಹಮೀದ್ ಮುಷ್ರಿಫ್ ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕು ಎಂದು ಆಶಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಬ್ಬರು ನಗರದ ಶಿಖಾರ್ಖಾನೆಯಿಂದ ಸಿದ್ದೇಶ್ವರ ದೇವಸ್ಥಾನದವರೆಗೆ ದೀರ್ಘದಂಡ ನಮಸ್ಕಾರ ಹಾಕಿ ವಿಶೇಷ ಪೂಜೆ ಸಲ್ಲಿಸಿದರು.
ನಗರದ ಶಿಕಾರ್ಖಾನೆ ನಿವಾಸಿಗಳಾದ ಶಾಂತಕುಮಾರ್ ಮುಚ್ಚಂಡೆ, ವಿಕ್ರಮ್ ಸಿಂಗ್ ರಜಪೂರ್ ಎಂಬ ಇಬ್ಬರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಅಭ್ಯರ್ಥಿ ಅಬ್ದುಲ್ ಹಮೀದ್ ಮುಷ್ರಿಫ್ ಗೆಲುವಿಗೆ ನಗರದ ಆರಾಧ್ಯ ದೇವ ಸಿದ್ದೇಶ್ವರನಲ್ಲಿ ಹರಕೆಯನ್ನು ಹೊತ್ತು ಸುಡು ಬಿಸಿಲನ್ನು ಲೆಕ್ಕಿಸದೆ ನಗರದ ಶಿಕಾರ್ಖಾನೆಯಿಂದ ಸ್ಟೇಷನ್ ರಸ್ತೆ, ಗಾಂಧಿ ವೃತ್ತ, ಎಸ್ಎಸ್ ರಸ್ತೆಯ ಮೂಲಕ ಸಿದ್ದೇಶ್ವರ ಮಂದಿರದವರೆಗೆ ದೀರ್ಘದಂಡ ನಮಸ್ಕಾರ ಹಾಕಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ನನ್ನ ಹೆಸರು ಶಾಂತಕುಮಾರ್ ಮುಚ್ಚಂಡಿ, ಕಾಂಗ್ರೆಸ್ ಅಭ್ಯರ್ಥಿ ಹಮೀದ್ ಮುಷ್ರಿಫ್ ಅವ್ರು ಆರಿಸಿ ಬರ್ಬೇಕಂತೇಳಿ ನಾವು ಸಿದ್ದೇಶ್ವರ ಗುಡಿ ದೇವಸ್ಥಾನ ಒಳಗೆ ಹರಕೆ ಕಟ್ಕೊಂಡಿವಿ. ಅದಕ್ಕೋಸ್ಕರ ದೀಡ್ ನಮಸ್ಕಾರ ಆಗ್ತಾ ಇದ್ದೀವಿ. ಇದೇ ನಮ್ಮ ಹಾರೈಕೆಯವರು ಆರಿಸಿ ಬರಲಿ ಅಂತೇಳಿ. ಎಲ್ಲಿಂದ ಹಾಕ್ಲತ್ತೀರಿ? ನಾವು ಶಿಕಾರ್ಖಾನೆ ಅಂತ ಹಾಕ್ಲತ್ತೀವಿ. ಶಿಕಾರ್ಖಾನೆ ಅಂತ ಸಿದ್ದೇಶ್ವರ ಅವ್ರು ಒಳ್ಳೆ ಅಭ್ಯರ್ಥಿ ಅನಿಸಿದ್ದಾರೆ. ಅದಕ್ಕೆ ಏಕಕಾಲಕ್ಕೆ ಇಬ್ಬರು ಯುವಕರು ಉತ್ಸಾಹಗೊಂಡ ಇವರ ಸ್ನೇಹಿತರು ಬ್ಯಾಂಡ್ ಸೆಟ್ ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಸಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಕರೆತಂದರು. ವಿಕ್ರಮ್ ಸಿಂಗ್ ರಜಪೂತ್ ನನ್ನ ಹೆಸರು. ಹಮೀದ್ ಮುಷ್ರಿಫ್ ಅವರು ಆರಿಸಿ ಬರಬೇಕಂತ ನನ್ನ. ನೀವು ಎಲ್ಲಿಂದ? ನಾವು ಶಿಕಾರ್ಖಾನೆಯಿಂದ ದಿನ ನಮಸ್ಕಾರ. ಎಲ್ಲಿವರೆಗೆ? ಸಿದ್ದೇಶ್ವರ ಗುಡಿ. ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಕೇವಲ ಬಬಲೇಶ್ವರದ ಮಂತ್ರಿಯಾಗಿದ್ದಾರೆ. ಬಬಲೇಶ್ವರನ್ನ ತಾಲೂಕು ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಇವರಿಗೆ ಬಬಲೇಶ್ವರ ತಾಲೂಕು ಕೇಂದ್ರ ಬಿಟ್ಟು ಇನ್ನೊಂದು ತಾಲೂಕು ಗೊತ್ತಿಲ್ಲ ಎಂದು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದರು. ವಿಜಯಪುರ ನಗರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಜಿಲ್ಲಾ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಸಮಾವೇಶಕ್ಕೆ ಬರಲು ಹೆಲಿಕಾಪ್ಟರ್ ಕೈಕೊಟ್ಟ ಕಾರಣ 3 ಗಂಟೆ ತಡವಾಗಿ ಬಂದು ಕಾರ್ಯಕ್ರಮ ಉದ್ಘಾಟಿಸಿದ ಬಳಿಕ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಇಂದು ರೈತರು ಸಂಕಷ್ಟದಲ್ಲಿದ್ದಾರೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರೈತರ ಕುಟುಂಬದವರು ಸಂಕಷ್ಟದಲ್ಲಿದ್ದಾರೆ. 2 ರಾಷ್ಟ್ರೀಯ ಪಕ್ಷಗಳು ಸ್ಪಂದಿಸುತ್ತಿಲ್ಲ. ರೈತರ ಆತ್ಮಹತ್ಯೆ ತಡೆಗಟ್ಟಲು ಈ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷಕ್ಕೆ ಮತ ಹಾಕಬೇಕು ಎಂದರು. ನೀರಾವರಿ ಸಮಸ್ಯೆಗಳಿಗೆ ಪರಿಹಾರ ದೊರಕಿದೆಯಾ? ನಾನು ಕಳೆದ ಬಾರಿಯಿಂದ ಹೇಳಿದೆ, ನಿಮ್ಮ ಬಬಲೇಶ್ವರದ ಮಂತ್ರಿಗಳಿಗೆ ಬಬಲೇಶ್ವರ ತಾಲೂಕು ಒಂದು ಬಿಟ್ಟರೆ ಬಿಜಾಪುರದಲ್ಲಿ ಇನ್ನೊಂದು ತಾಲೂಕು ಇದೆ ಅನ್ನೋದೇ ಅವ್ರಿಗೆ ಜ್ಞಾಪಕ ಇದೆಯೋ ಗೊತ್ತಿಲ್ಲ. ನನಗೆ ಆ ರೀತಿ ನಡ್ಕೊಂಡಿದ್ದಾರೆ. ಇವತ್ತು ಇನ್ನೊಂದು ಕಡೆ ಬಿಜೆಪಿಯ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದು ನಮ್ಮ ರಾಜ್ಯದ ಹಲವಾರು ನೀರಾವರಿ ಯೋಜನೆಗಳಿಗೆ ಅವರ ಮುಂದೆ ಅರ್ಜಿ ಕೊಟ್ಟರೆ ಇವತ್ತಿನವರೆಗೆ ಪರಿಹಾರ ಕೊಡಲಿಲ್ಲ. ಈ ರೀತಿಯ 2 ರಾಷ್ಟ್ರೀಯ ಪಕ್ಷಗಳಿದ್ದಾವೆ. ನಾನು ಅದೇನೋ ಅವರು 15 ಲಕ್ಷ ತಂದುಬಿಡ್ತೀವಿ ಅಂದರು, ವಿದೇಶಗಳಲ್ಲಿ ದುಡ್ಡು ತಗೊಂಡು ಕಪ್ಪಣ ಇಟ್ಟವರು, ಇದೆಲ್ಲದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನಾನು ಇವತ್ತು ನಿಮ್ಮಗಳ ಮುಂದೆ ಬಂದು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಬೆಳ್ಳುಪ್ಪಿ ಅವರಿಗೆ ಯಾವ ಕಾರಣಕ್ಕೆ ಮತ ಕೊಡಬೇಕು ಅಂತಕ್ಕಂಥ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಇವತ್ತು ನನ್ನ ರೈತರು ಸಂಕಷ್ಟದಲ್ಲಿದ್ದಾರೆ. ರೈತ ಕುಟುಂಬದಲ್ಲಿ ಸುಮಾರು 3800ಕ್ಕೂ ಹೆಚ್ಚಿನ ಕುಟುಂಬದಲ್ಲಿ ನನ್ನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ರೈತರ ಕುಟುಂಬದ ತಾಯಂದಿರು ಅನಾಥರಾಗಿದ್ದಾರೆ. ಆ ರೈತರ ಕುಟುಂಬದ ಮಕ್ಕಳು ಅನಾಥರಾಗಿದ್ದಾರೆ. ಜೆಡಿಎಸ್ ಪಕ್ಷದ ರಾಜ್ಯದಲ್ಲಿನ ಮುಸ್ಲಿಮರಿಗೆ ಸಾಕಷ್ಟು ಅನುಕೂಲ ಕಲ್ಪಿಸಿದೆ, ಹೆಚ್ಚಿನ ಅನುದಾನವನ್ನು ನೀಡಿದೆ. ವಿಜಯಪುರ ಜಿಲ್ಲೆ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ 8 ಕ್ಷೇತ್ರಗಳಲ್ಲಿ ಜೆಡಿಎಸ್ ಪಕ್ಷವನ್ನು ಗೆಲ್ಲಿಸಿಕೊಟ್ಟ ಜಿಲ್ಲೆ. ಈ ಬಾರಿಯ ಚುನಾವಣೆಯಲ್ಲಿ 8ರ ಪೈಕಿ 7 ಸ್ಥಾನಗಳಲ್ಲಿ ಗೆಲ್ಲಿಸಿಕೊಡಬೇಕೆಂದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದರು. ಕೊಡೋದ್ರ ಮುಖಾಂತರ ನಿಮ್ಮ ಎಲ್ಲಾ ಸಮಸ್ಯೆಗಳು, ನಿಮ್ಮ ನೀರಾವರಿಯ ಸಮಗ್ರ ಒಂದು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ, ಯಾವ ರೈತರು ಭೂಮಿಯನ್ನು ಕಳ್ಕೊಂಡಂತ ರೈತರಿಗೆ ಆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಆ ಭೂ ಪರಿಹಾರವನ್ನು ಕೊಡ್ತಕ್ಕಂಥದ್ದಕ್ಕೆ ನಾನು ಬದ್ಧವಾಗಿದ್ದೇನೆ ಅಂತಕ್ಕಂಥ ಮಾತು ಹೇಳಿ ಇವತ್ತು ಬೆಳ್ಳುಪ್ಪಿ ಅವರನ್ನ ತಾವು ಆಯ್ಕೆ ಮಾಡಿದ್ರೆ 103 ಸಂಖ್ಯೆಯನ್ನ ನಾನು ಮುಟ್ಟಲಿಕ್ಕೆ ಅವಕಾಶ ಇದೆ. ಇವತ್ತು ಇರ್ತಕ್ಕಂಥ ಒಂದು ಪರಿಸ್ಥಿತಿಯ ಒಳಗೆ ಬಿಜಾಪುರದ ಮಹಾಜನತೆ ಮನಸ್ಸು ಮಾಡಿದ್ರೆ 8ರಲ್ಲಿ ಕನಿಷ್ಠ 7 ಸ್ಥಾನಗಳನ್ನ ನೀವು ಗೆಲ್ಲಿಸ್ಕೊಳ್ತಕ್ಕಂಥ ಒಂದು ಅವಕಾಶ ಇದೆ. ನಿಮ್ಮ ಪಕ್ಷ ಜನತಾ ಪಕ್ಷ, ಅದು ನೀವು ಕಟ್ಟಿರ್ತಕ್ಕಂಥ ಪಕ್ಷ. ಒಂದು ಕಾಲದಲ್ಲಿ ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು ಇದ್ದಾಗ 8ಕ್ಕೆ 8 ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಟ್ಟಂತ ಈ ಒಂದು ಜಿಲ್ಲೆ ಏನಿದೆ ಅದನ್ನ ಈ ಚುನಾವಣೆಯಲ್ಲಿ ಪುನರಾವರ್ತನೆ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಇವತ್ತು ಈ ನಾಡಿನ ಒಂದು ಕಲ್ಯಾಣಕ್ಕೆ, ಈ ನಾಡಿನ ಅಭಿವೃದ್ಧಿಗೆ, ನಮ್ಮ ಯುವಕರ ರಕ್ಷಣೆಗೆ, ನಮ್ಮ ಯುವಕರ ನಿರುದ್ಯೋಗವನ್ನು ಪರಿಹರಿಸಲಿಕ್ಕೆ ಒಂದು ಅವಕಾಶ ಬಿಜೆಪಿಗೂ ಅವಕಾಶ ಕೊಟ್ಟಿದ್ದೀರಿ, ಕಾಂಗ್ರೆಸ್ಗೆ ಅವಕಾಶ ಕೊಟ್ಟಿದ್ದೀರಿ. ಒಂದು ಅವಕಾಶವನ್ನು ನನ್ನ ಪಾಲಿಗೆ ಕೊಟ್ಟು ನಿಮ್ಮ ಒಂದು ಉಳಿವಿಗೆ, ನಿಮ್ಮ ಭವಿಷ್ಯಕ್ಕೆ ಈ ಒಂದು ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಒಂದು ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲ
ರೈತರ ಸಾಲ ಮನ್ನಾದ ಕುರಿತು ಮಾತನಾಡುತ್ತಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರಿಗೆ ಈಗ ಜ್ಞಾನೋದಯವಾಗಿದೆ. ಸಾಲ ಮನ್ನಾ ಮಾಡದಿದ್ದರೆ ರೈತರ ಮತಗಳು ಬರುವುದಿಲ್ಲ ಎಂಬ ಕಾರಣಕ್ಕೆ ಈಗ ಸಾಲ ಮನ್ನಾ ಮಾಡುವುದಾಗಿ ಹೇಳುತ್ತಿದ್ದಾರೆ ಎಂದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರನ್ನು ಹಾಡಿ ಹೊಗಳಿದ ವಿಚಾರ ಕುರಿತು ಪ್ರತಿಕ್ರಿಯಿಸಿ, ಮೋದಿ ಅವರು ಯಾವ ಉದ್ದೇಶದಿಂದ ಹೇಳಿದ್ದಾರೆ ಎಂಬುದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಕೇಳಿ ಎಂದು ಉತ್ತರಿಸಿದರು. ನರೇಂದ್ರ ಮೋದಿ ಅವರನ್ನು ನಾನು ಇಲ್ಲಿಯವರೆಗೆ ಭೇಟಿ ಮಾಡಿದ್ದು, ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ. ರಾಜ್ಯದ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದೇನೆ ಹೊರತು ರಾಜಕೀಯವಾಗಿ ಅವರ ಜೊತೆಯಲ್ಲಿ ನಾನು ಈ ಕ್ಷಣದವರೆಗೆ ಯಾವುದೇ ವಿಷಯಗಳನ್ನು ಪ್ರಸ್ತಾಪ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಜ್ಯದ ಜನತೆಯ ಸಮಸ್ಯೆಗಳಿದ್ದಾಗ ಹೋಗಿ ಭೇಟಿ ಮಾಡಿ ಅವರಿಗೆ ಈ ರಾಜ್ಯದ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಹೇಳಿಕೊಟ್ಟು, ಬಹುಶಃ ಅವತ್ತಿನ ದಿನ 2014 ಲೋಕಸಭೆ ಚುನಾವಣೆಯಲ್ಲಿ ದೇವೇಗೌಡರನ್ನು ವೃದ್ಧಾಶ್ರಮಕ್ಕೆ ಕಳಿಸಬೇಕು ಅಂತಕ್ಕಂಥ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಮಾಡಿದ್ದಾರೆ. ಈಗ ಯಾಕೆ ಮೋದಿ ಅವರಿಗೆ ದೇವೇಗೌಡರ ಮೇಲೆ ನಮಸ್ಕಾರ ಬಂತು? ಇದು ನೋಡಿದ್ರೆ ನಿಮಗೆ ಗೊತ್ತಾಗಲ್ವಾ? ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಇದು ಯಡಿಯೂರಪ್ಪ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವ್ರ ಪಾಪ ಈಗ ಹೊಗಳ್ಕೊಂಡು ಹೊರಟಿದ್ದಾರೆ. ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಜನ ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ ಅವರಿಗೆ. ಅದರಿಂದ ಈಗ ಕಾಂಗ್ರೆಸ್ನ ನಾಯಕರುಗಳು ನಮ್ಮ ಪಕ್ಷದ ಬಗ್ಗೆ ಅಪಪ್ರಚಾರ ಮಾಡ್ಕೊಂಡು ಹೊರಟಿರ್ತಕ್ಕಂಥದ್ದು ಜನರ ಒಂದು ಭಾವನೆಗಳು JDS ಪರವಾದಂಥ ಒಂದು ಪ್ರಭಾವ ಏನಾಗ್ತಾ ಇದೆ, ಅದನ್ನು ಇವತ್ತು ಒಂದು ವರ್ಗದ ಜನರಿಂದ ತಪ್ಪಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನವರು ಒಂದು ಕಡೆ ಈ ರೀತಿಯ ಒಂದು ಅಪ್ರಚಾರ ಮಾಡಿ ಬಿಜೆಪಿ ಬಗ್ಗೆ ಹೋಗ್ತಾರೆ, JDSನವರು ಅಂತೇಳಿ ಅಪ್ರಚಾರ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಬಹುಶಃ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಪದಪುಂಜಗಳು ಇವತ್ತು ಜನರಲ್ಲಿ ಗೊಂದಲ ಮಾಡಲಿಕ್ಕಾದರೂ ಬಿಟ್ಟಿರ್ಬೋದು. ಇಲ್ಲದೇ ಇದ್ದರೆ ಪ್ರಧಾನಮಂತ್ರಿಗಳಾದ ಮೇಲೆ ಹಲವಾರು ದೇಶದ ಪ್ರಮುಖ ರಾಜಕಾರಣಿಗಳ ವಿರುದ್ಧ ಅವರ ಮಾಡಿರ್ತಕ್ಕಂಥ ಅಧಿಕಾರದ ಭ್ರಷ್ಟಾಚಾರವನ್ನು ಹೊರಗಿಡತಕ್ಕಂಥ ಕೆಲಸ ಮಾಡಿ ಹಲವಾರು ನಾಯಕರ ಮೇಲೆ ED ಡಿಪಾರ್ಟ್ಮೆಂಟು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಬೇರೆ ಬೇರೆ ಇಲಾಖೆಯಿಂದ ಏನು ಅವರ ಬಾಯನ್ನು ಮುಚ್ಚಿಸಲಿಕ್ಕೆ ಹೊರಟಿದ್ದಾರೆ ನರೇಂದ್ರ ಮೋದಿ ಅವರು. ಈಗ ಪ್ರಧಾನಮಂತ್ರಿಗಳಾಗಿ 4 ವರ್ಷದಲ್ಲಿ ದೇವೇಗೌಡರು 10 ತಿಂಗಳು ಪ್ರಧಾನಮಂತ್ರಿ ಇದ್ದಾಗ ಅವರ ಅಧಿಕಾರ ಅವಧಿಯಲ್ಲಿ ಏನಾದರೂ ಸಿಗುತ್ತಾ ಅಂತ ಹುಡುಕಿ ಏನೂ ಇಲ್ಲ. ಅಲ್ಲಿ ಪ್ರಾಮಾಣಿಕವಾಗಿ ಅವರು 10 ವರ್ಷ 10 ತಿಂಗಳು ದೇಶದ ಆಡಳಿತ ನಡೆಸಿದ್ದಾರೆ. ಕಪ್ಪು ಚುಕ್ಕೆ ಇಲ್ಲ ಅಂತಕ್ಕಂಥ ಮನವರಿಕೆ ಆಗಿ ಏನಾದರೂ ಹೇಳಿದ್ದಾರೆ ಏನೋ ಗೊತ್ತಿಲ್ಲ. ಅವ್ರನ್ನೇ ಕೇಳಬೇಕು ಯಾವ ಉದ್ದೇಶ ಇಟ್ಕೊಂಡು. ಇದಕ್ಕೂ ಮುನ್ನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ವಿಜಯಪುರ ನಗರದ ಮತಕ್ಷೇತ್ರದ JDS ಪಕ್ಷದ ಅಭ್ಯರ್ಥಿ SK ಬೆಳ್ಳುಬ್ಬಿ, ವಿಜಯಪುರ ನಗರದ ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರೆ ನಗರವನ್ನು ಅಭಿವೃದ್ಧಿಪಡಿಸುವುದಾಗಿ ಭರವಸೆ ನೀಡಿದರು. ನೋಡಿ ನೀವು ನೀವು ಭಾಗ್ಯವಾಡಿ ಭಾಳ ಕೆಲಸ ಮಾಡಿ ಕೇಳಿದ್ರು, ನೀವು ಬಂದು ಭಾಳ ಚಲೋ ಆಯ್ತು ನಮಗೆ ಓಟ ಜಾಸ್ತಿ ಇರ್ತೀವಿ, ನಮ್ಮ ಬಡವರ ಬಗ್ಗೆ ಕಾಳಜಿ ಮಾಡಿ ಅಂತಕ್ಕಂಥ ಮಾತನ್ನ ಪ್ರತಿ ಒಳಗೆ ಹಾಕಿದ್ರೆ ನಾನು ವೇದಿಕೆ ಮುಖಾಂತರ ಭರವಸೆಯನ್ನು ಕೊಡ್ತೀನಿ. ವಿಜಯಪುರ ನಗರದ ಮಹಾಜನತೆಗೆ ನೀವೆಲ್ಲ ಹಿಂದೂ ಮುಸ್ಲಿಂ ಬಂಧುಗಳು ಜಾತ್ಯಾತೀತ ಜನತಾದಳ ನನಗೆ ಜನವತ್ತ ಮಹಿಳೆಯ ಗುರುತಿಗೆ ಮತವನ್ನು ಕೊಟ್ಟು ಆರಿಸಿ ಕಳಿಸಿದಲ್ಲಿ ಪ್ರಮಾಣ ಮಾಡಿ ಹೇಳ್ತಾರೆ 70 ವರ್ಷ ಆಡದೆ ಇರತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ಕೇವಲ 5 ವರ್ಷ ಮಾಡಿ ತೋರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ. ಇದೇ ಸಂದರ್ಭದಲ್ಲಿ ಹಲವು ಯುವಕರು JDS ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಕಾರ್ಯಕ್ರಮದಲ್ಲಿ ಸಿಂದಗಿ ಮತಕ್ಷೇತ್ರದ JDS ಅಭ್ಯರ್ಥಿ MC ಮನ್ಗುಳಿ, ಬಸವನ ಬಾಗೇವಾಡಿ ಕ್ಷೇತ್ರದ JDS ಪಕ್ಷದ ಅಭ್ಯರ್ಥಿ ಅಪ್ಪುಗೋಡ್ ಪಾಟೀಲ್ ಮನ್ಗುಳಿ, ಪಕ್ಷದ ಮುಖಂಡರಾದ ದಿಲಾವರ್ ಖಾಜಿ, ಮಲ್ಲಿಕಾರ್ಜುನ್ ಎಂಡಿಗೇರಿ, BG ಪಾಟೀಲ್ ಹಲ್ಸಂಗಿ, RK ರಾಠೋಡ್ ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ಮೇ 12ರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ವಿಜಯಪುರ ಜಿಲ್ಲೆಯ 8 ಮತಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿದ ಅಭ್ಯರ್ಥಿಗಳ ಪ್ರಚಾರಕ್ಕಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಮೇ 8ರಂದು ವಿಜಯಪುರ ನಗರಕ್ಕೆ ಆಗಮಿಸಲಿದ್ದಾರೆ ಎಂದು ವಿಜಯಪುರ ನಗರ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸನಗೌಡ ಪಾಟೀಲ್ ಯತ್ನಾಳ್ ತಿಳಿಸಿದ್ದಾರೆ.
ರಾಜ್ಯ ವಿಧಾನಸಭೆ ಚುನಾವಣೆಗೆ ಇನ್ನೂ ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿವೆ. ಐತಿಹಾಸಿಕ ವಿಜಯಪುರ ನಗರ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವಿಗಾಗಿ ಬಿರುಸಿನ ನಗರ ಸಂಚಾರ ನಡೆಸಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕೈಯಲ್ಲಿದ್ದ ಕ್ಷೇತ್ರವನ್ನು ವಶಪಡಿಸಿಕೊಳ್ಳಬೇಕೆಂದು ಕೇಂದ್ರದ ಮಾಜಿ ಸಚಿವ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿರುಸಿನ ಮತಯಾಚನೆ ಕೈಗೊಂಡಿದ್ದಾರೆ. ರಾತ್ರಿಯ ಸಮಯದಲ್ಲೂ ನಗರದ ಮಠಪತಿ ಗಲ್ಲಿ, ಮಿನಜಿ ಗಲ್ಲಿ, ರಾಮ ಮಂದಿರ್ ರೋಡ್, ಚಾಂದಬೌಡಿ ರೋಡ್, ವೆಂಕಟರಮಣ ಗಲ್ಲಿ, ಮಹಾವೀರ್ ಕಾಲನಿ ಸೇರಿದಂತೆ ಹಲವು ಬಡಾವಣೆಗಳ ಪ್ರತಿ ಮನೆಗೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಬಸವನಗೌಡ ಪಾಟೀಲ್ ಯತ್ನಾಳ್ ಭೇಟಿ ನೀಡಿ ಮತಯಾಚಿಸಿದರು. ಈ ವೇಳೆ ಕೆಲ ಬಡಾವಣೆಯ ನಿವಾಸಿಗಳು ಯತ್ನಾಳ್ ಅವರಿಗೆ ಆರತಿ ಬೆಳಗಿ ಪುಷ್ಪದ ಸುರಿಮಳೆ ಸುರಿದು ಸ್ವಾಗತಿಸಿದ ನೋಟ ವಿಶೇಷವಾಗಿತ್ತು. ಈ ಕುರಿತು ಕೆಟಿವಿ ಮಾಧ್ಯಮದೊಂದಿಗೆ ಮಾತನಾಡಿದ ಯತ್ನಾಳ್, ಕಳೆದ 15 ದಿನಗಳಿಂದ ನನ್ನ ಕ್ಷೇತ್ರದಲ್ಲಿ ಮತಯಾಚನೆ ನಡೆಸಿದ್ದೇನೆ. ಜನರು ಆರತಿ ಬೆಳಗಿ ಆಶೀರ್ವದಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಪಕ್ಷದ ಪರ ಪ್ರಚಾರಕ್ಕೆ ಮೇ 8ರಂದು ನಗರದ ಸೈನಿಕ ಶಾಲೆಯ ಮೈದಾನಕ್ಕೆ ಬರಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 3 ಲಕ್ಷ ಜನ ಸೇರಲಿದ್ದಾರೆ ಎಂದು ಯತ್ನಾಳ್ ವಿವರಿಸಿದರು. ಬಿಜಾಪುರ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 15 ದಿವಸದಿಂದ ನಾವು ಪಾದಯಾತ್ರೆ ಮೂಲಕ ಮತದಾರರ ಮನೆ ಮನೆಗೆ ಹೋಗಿ ಮತವನ್ನು ನೀಡಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ. ವ್ಯಾಪಕವಾಗಿ ಜನ ಆರತಿಯನ್ನು ಬೆಳಗಿ ಪುಷ್ಪಗುಚ್ಛವನ್ನು ನಮ್ಮ ಮೇಲೆ ಹಾರಿಸಿ ಇವತ್ತು ಜನ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಾಳೆ 8ನೇ ತಾರೀಕಿಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು, ವಿಶ್ವದ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿಯವರು ಸೈನಿಕ ಶಾಲೆಯ ಮೈದಾನದಲ್ಲಿ ಮುಂಜಾನೆ 11 ಗಂಟೆಗೆ ಇಡೀ ವಿಜಯಪುರ ಜಿಲ್ಲೆ 8 ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಚುನಾವಣೆ ಪ್ರಚಾರಕ್ಕೆ ಬರಲಿದ್ದಾರೆ. ಕನಿಷ್ಠ 3 ಲಕ್ಷ ಜನ ಅಲ್ಲಿ ಅಂದರೆ ಸಭೆಗೆ ಸೇರ್ತಾ ಇದ್ದಾರೆ. ಬಹುಶಃ ಉತ್ತರ ಕರ್ನಾಟಕದಲ್ಲಿ ನರೇಂದ್ರ ಮೋದಿಯವರು ಬಂದ ಮೇಲೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಉತ್ತರ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಇವತ್ತು ಮುಂದೆ 15ನೇ ತಾರೀಕಿಗೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯರಾದ ಪರಶುರಾಮ್ ರಾಜಪೂತ್, ರಾಜು ಮಗಿಮಠ್ ಸೇರಿದಂತೆ ಬಿಜೆಪಿ ಪಕ್ಷದ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಚಿಕ್ಕ ಮಕ್ಕಳನ್ನ ಬಳಸಿಕೊಂಡು ನೀತಿ ಸಂಹಿತೆ ಉಲ್ಲಂಘಿಸಿದ ಘಟನೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ನಡೆದಿದೆ. ಬಸವನ ಬಾಗೇವಾಡಿ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಅಪ್ಪುಗೌಡ ಪಾಟೀಲ್ ಮನ್ಗುಳಿ ತಮ್ಮ ಪರ ಪ್ರಚಾರಕ್ಕೆ ಚಿಕ್ಕ ಮಕ್ಕಳನ್ನ ಬಳಸಿದ್ದಾರೆ ಎಂದು ಆರೋಪಿಸಲಾಗಿದೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಅಪ್ಪುಗೌಡ ಪಾಟೀಲ್ ಮನ್ಗುಳಿ ತಮ್ಮ ಪಕ್ಷದ ಪ್ರಚಾರಕ್ಕೆ ಚಿಕ್ಕ ಮಕ್ಕಳನ್ನು ಬಳಸುವ ಮೂಲಕ ಹೊಸ ವಿವಾದಕ್ಕೆ ಸಿಲುಕಿಕೊಂಡಿದ್ದಾರೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ನಡೆದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಅಪ್ಪುಗೌಡ ಪಾಟೀಲ್ ಮನ್ಗುಳಿ ನಾಮಪತ್ರ ಸಲ್ಲಿಸುವ ದಿನ ಮೆರವಣಿಗೆ ಕಾರ್ಯಕ್ರಮದಲ್ಲಿ 5 ಬಾಲಕಿಯರನ್ನು ಬಳಸಿ ಈ ಮಕ್ಕಳ ಮೇಲೆ ಹುಲ್ಲಿನ ಹೊರೆ ಹೊರಿಸಿ ಮೆರವಣಿಗೆ ನಡೆಸಿ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದರು. ತೆರೆದ ವಾಹನದಲ್ಲಿ ಬಾಲಕಿಯರ ತಲೆ ಮೇಲೆ ಹುಲ್ಲಿನ ಹೊರೆ ಹೊರಿಸಿ ನಿಲ್ಲಿಸಲಾಗಿತ್ತು. ಇದನ್ನು ಕಂಡ ಚುನಾವಣಾಧಿಕಾರಿಗಳು ಕಂಡು ಕಾಣದಂತೆ ಮೌನಕ್ಕೆ ಶರಣಾಗಿದ್ದರು. ಈ ಮೆರವಣಿಗೆ ಪಟ್ಟಣದ ತಹಶೀಲ್ದಾರ್ ಕಚೇರಿಯವರೆಗೆ ತೆರಳಿದಾಗಲೂ ತಹಶೀಲ್ದಾರರು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಅಪ್ಪುಗೌಡ ಪಾಟೀಲ್ ವಿರುದ್ಧ ಕ್ರಮ ಕೈಗೊಳ್ಳದಿರುವುದು ಪ್ರತಿಸ್ಪರ್ಧಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ.
ಕಾವೇರಿ ನದಿ ನೀರು ಬಿಡುಗಡೆ ಕುರಿತು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಆದರೆ ಕಾವೇರಿ ನದಿಯಲ್ಲಿ ತೀವ್ರ ನೀರಿನ ಕೊರತೆ ಇರುವುದರಿಂದ ನ್ಯಾಯಾಲಯದ ಈ ಆದೇಶ ಪಾಲಿಸಲು ನಮಗೆ ಸಾಧ್ಯವಾಗುವುದಿಲ್ಲ ಎಂದು ಜಲಸಂಪನ್ಮೂಲ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ನೀರಿನ ಕೊರತೆಯಿಂದ ಕಾವೇರಿ ನದಿ ತೀರದ ಜನರು ನೀರಿಗಾಗಿ ತೀವ್ರ ಸಂಕಷ್ಟ ಎದುರಿಸುತ್ತಿರುವ ಬೇಸಿಗೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕಾವೇರಿ ನದಿ ನೀರು ಬಿಡುಗಡೆ ಮಾಡಬೇಕೆಂದು ಆದೇಶ ನೀಡಿರುವುದು ಮೊದಲೇ ನೀರಿನ ಸಮಸ್ಯೆ ಎದುರಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬರಸಿಡಿಲಿನಂತೆ ಎದುರಾಗಿದೆ. ಕಾವೇರಿ ನದಿಯಲ್ಲಿ ನೀರಿನ ಕೊರತೆ ಇದೆ. ರಾಜ್ಯದಲ್ಲಿನ ಈ ನದಿಯ ತೀರದ ಜನರು ತೀವ್ರ ತೊಂದರೆ ಎದುರಿಸುತ್ತಿದ್ದಾರೆ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ ನೀರು ಬಿಡುಗಡೆ ಮಾಡಬೇಕೆಂದು ನೀಡಿರುವ ಆದೇಶ ಪಾಲನೆ ಮಾಡಲು ಸಾಧ್ಯವಾಗದು ಎಂದು ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಕರ್ನಾಟಕ ರಾಜ್ಯದ ಜನತೆಗೆ ಹಾಗೂ ಎಲ್ಲ ಮಾಧ್ಯಮಗಳಿಗೆ ನಾನು ಜಲಸಂಪನ್ಮೂಲ ಸಚಿವನಾದಂಥ ಎಂಬಿ ಪಾಟೀಲ್ ತಿಳಿಸುವುದೇನೆಂದರೆ, ನಮ್ಮ 4 ಅಣೆಕಟ್ಟುಗಳು ಕಾವೇರಿ ಕಣಿವೆಯಲ್ಲಿ ಎಲ್ಲವೂ ಕೂಡಿ 9 TMC ನೀರಿದೆ. ಆ 9 TMC ನೀರು ನಮ್ಮ ಕುಡಿಯುವ ನೀರಿಗೆ ಮತ್ತು ಬೆಳೆಗಳಿಗೆ ಸಾಲದಲ್ಲ. ಅದಕ್ಕೆ ನಮಗೆ ಕೊರತೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಏನು ನಿರ್ದೇಶನ ಕೊಟ್ಟಿದೆ ಅದನ್ನು ಪಾಲನೆ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಯಾಕಂದರೆ ನಮ್ಮ ಹತ್ರ ನೀರಿಲ್ಲ. ಹೀಗಾಗಿ ನಾವು ಸುಪ್ರೀಂ ಕೋರ್ಟ್ಗೆ ನಾಳೆ 3ನೇ ತಾರೀಕಿಗೆ ಇವತ್ತೊಂದು ದಿವಸ ತಿಳಿ ಹೇಳ್ತೇವೆ. ನಮ್ಮ ಹತ್ರ ನೀರು ಇಷ್ಟು ನೀರಿದೆ, ಇಷ್ಟು ನೀರು ನಮಗೆ ಇದರಲ್ಲ, ಅದಕ್ಕೆ ಬೇಕಾಗ್ತದೆ ಅಂತ ನಾವು ತಿಳಿ ಹೇಳ್ತೇವೆ. ಯಾವುದೇ ಕಾಲಕ್ಕೂ ಕೂಡ ನಾವು ಬಿಡಬೇಕಂದ್ರೂ ಕೂಡ ನಮ್ಮ ಹತ್ರ ನೀರಿಲ್ಲ, ನಮಗೆ ಕೊರತೆ ಇದೆ ಕುಡಿಲಿಕ್ಕೆ ಮತ್ತು ಇದಕ್ಕೆ. ಹೀಗಾಗಿ ಮತ್ತು ವಾಟರ್ ಪೀರಿಯಡ್ನು ಕೂಡ ಡಿಸೆಂಬರಿಗೆ ಮುಗಿದು ಹೋಗ್ತದೆ. ಯಾಕೆ ಇದು ಆದೇಶ ಆಯಿತು ಅನ್ನೋದು ನಮಗೆ ಯಾವುದೂ ಕೂಡ ತಿಳಿದಿಲ್ಲ. ನಾನು ಕಾನೂನು ತಂಡಕ್ಕೂ ಕೂಡ ನಾನು ಇದನ್ನು ನಿರ್ದೇಶನ ಕೊಡ್ತೇನೆ. ಇವತ್ತು ಅವರ ಗಮನಕ್ಕೆ ತಗೊಂಬಂದು ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ನಮಗೆ ನೀರು ಬಿಡಲಿಕ್ಕೆ ನಮ್ಮ ಹತ್ರ ನೀರಿಲ್ಲ, ನಮಗೆ ಕೊರತೆ ಇದೆ. ಧನ್ಯವಾದಗಳು. ವಿಜಯಪುರ ಜಿಲ್ಲೆಯ ಸಿಂದಗಿ ಮತಕ್ಷೇತ್ರದ ಬೋರ್ಗಿ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಕಾರ್ಯಕರ್ತರ ಸಮಾವೇಶ ಆಯೋಜಿಸಲಾಗಿದೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬೋರ್ಗಿ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಸಿಂದಗಿ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಾಸಕ ರಮೇಶ್ ಬೂಸ್ನೂರ್ ಭಾಗವಹಿಸಿ ವಿವಿಧ ಪಕ್ಷದ ಹಲವು ಮುಖಂಡರು ಕಾರ್ಯಕರ್ತರನ್ನು ಪಕ್ಷಕ್ಕೆ ಬರಮಾಡಿಕೊಂಡರು. ಈ ಸಭೆಯಲ್ಲಿ ಮಾತನಾಡಿದ ಶಾಸಕ ರಮೇಶ್ ಬೂಸ್ನೂರ್ ಮಾತನಾಡಿ, ಈ ಬಾರಿಯ ಚುನಾವಣೆಯಲ್ಲಿ ಮತದಾರರು ಬಿಜೆಪಿ ಪಕ್ಷಕ್ಕೆ ಮತ ಹಾಕಬೇಕು. ಮತದಾರರ ಆಶೀರ್ವಾದದಿಂದ ಗೆಲುವು ಸಾಧಿಸಿದರೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾದಂತ ಚಂದ್ರಶೇಖರ್ ಪಟ್ಟಣದವರೇ, ನನ್ನ ಜೊತೆಯಲ್ಲಿ ಆಗಮಿಸಿದಂತ ಹಿರೇಮಠಗಳೇ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂತ ಹೋರಾಟಗಾರರಂತ ಶಿವಾಜಿ ಮಠಗಾರ್ ಅವರೇ, ಸಂತೋಷ್ ಪಾಟೀಲ್ ಡಂಬಳ್ ಅವರೇ, ಅವರ ಜೊತೆಯಲ್ಲಿ ಆಗಮಿಸಿದಂತ ನನ್ನ ಎಲ್ಲ ಆತ್ಮೀಯ ಧೋರಣರೇ, ಗ್ರಾಮದ ಎಕ್ಸ್ ಮಿಲಿಟರಿ KSRC ಅವರೇ, ಇಲ್ಲಿ ನೆಲೆಸಿದ ನನ್ನ ಎಲ್ಲ ಅಣ್ಣ ತಮ್ಮಂದಿರೇ, ಆತ್ಮೀಯ ಯುವ ಬಂಧುಗಳೇ, ಇವತ್ತು ಬಹಳ ಸಂತೋಷದಿಂದ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಚಂದ್ರಶೇಖರ್ ಪಟ್ಟಣದರ್ಶಿ ಅವರ ನೇತೃತ್ವದಲ್ಲಿ ಅನೇಕ ಯುವಕರು ಹಿರಿಯರು ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಬಹುಶಃ ಬೋರಿಗೆ ಗ್ರಾಮದಲ್ಲಿ ಮೊದಲನೇ ಚುನಾವಣೆ ಬಹಳ ನನಗೆ ಕಲ್ಪನೆ ಕಡಿಮೆಯಾಗಿತ್ತು, ಬೋರಿ ಗ್ರಾಮದ ಬಗ್ಗೆ. ಮತ್ತೆ 2ನೇ ಚುನಾವಣೆಗೆ ಸ್ವಲ್ಪ ನನ್ನ ಅಂತರವನ್ನು ಜಾಸ್ತಿ ಮಾಡಿದೆ. ಇವತ್ತು ನನಗೆ ಅತ್ಯಂತ ಸಂತೋಷ ಆಗ್ತದೆ. ಹೆಚ್ಚಿನ ಅಂತರವನ್ನು ನನಗೆ ಕೊಡ್ತೀರಿ ಎಂಬ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ತನ್ನದೇ ಆದಂತಹ ತತ್ವ ಸಿದ್ಧಾಂತಗಳನ್ನು ಹೊಂದಿರುವಂತ ಪಕ್ಷ. ಇವತ್ತು ಜಗತ್ತಿನ ಉದ್ದಗಲಕ್ಕೂ ನೋಡಿದಾಗ ಅತಿ ಸದಸ್ಯತ್ವವನ್ನು ಹೊಂದಿರುವಂತಹ ಯಾವುದಾದ್ರೂ ಪಕ್ಷ ಇದೆ ಅದು ಭಾರತೀಯ ಜನತಾ ಪಕ್ಷ ಅಂತ ಹೇಳ್ಬೋದು. ಇವತ್ತು ಬಂಧುಗಳೇ, ನಾವು ಒಂದು ಕಾಲ ನೋಡಿದ್ದೇವೆ, ಇಂದಿರಾಗಾಂಧಿ ಕಾಲ, ಅಣ್ಣವರ ಕಾಲ ಬೇರೆ. ಆ ಪಾರ್ಟಿಯಿಂದ ಯಾರು ಬೇಕಾದ್ರೆ ಅಂತ ಕಾಲದಲ್ಲಿ ಭಾರತದಲ್ಲಿ 16 ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತ ಮಾಡಿದೆ. ಇವತ್ತು ನರೇಂದ್ರ ಮೋದಿಯವರ ಆಡಳಿತದಲ್ಲಿ 21 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಒಂದೇ ಒಂದು ಪಂಜಾಬ್ ರಾಜ್ಯದಲ್ಲಿ. ಇವತ್ತು ನಾವೆಲ್ಲ
ಭಾರತೀಯ ಜನತಾ ಪಕ್ಷ ಅನೇಕ ಯುವಕರನ್ನು ಅನೇಕ ಹಿರಿಯರನ್ನು ಪ್ರೋತ್ಸಾಹಿಸಿದೆ. ಇಲ್ಲಿಯವರೆಗೆ ನಮ್ಮ ಅಲ್ಪಸಂಖ್ಯಾತರು ಇಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಟ್ರೆ ನಿಮ್ಮ ಅಲ್ಪಸಂಖ್ಯಾತರನ್ನು ಪಾಕಿಸ್ತಾನ ಕಳಿಸ್ತಾರೆ ಹೇಳಿ ಕಾಂಗ್ರೆಸ್ ಭಯದ ವಾತಾವರಣದಲ್ಲಿಟ್ಟು ಮತವನ್ನು ಕೇಳುವಂತ ಕೆಲಸವನ್ನು ಮಾಡ್ತೇವೆ. ಅವರ ಸಾಮಾಜಿಕ ಚಿತ್ರಗಳನ್ನು ಮಾಡಲಿ. ಇವತ್ತು ಬಂಧುಗಳೇ, ನಾವೆಲ್ಲ ಇವತ್ತು ನರೇಂದ್ರ ಮೋದಿ ರೈತರ ಅಲ್ಪಸಂಖ್ಯಾತ ಬಂಧುಗಳ ಬಗ್ಗೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಂದು ಕೈಯಲ್ಲಿ ಕರ್ಪೂರ ಕೊಡ್ತಾರೆ, ಒಂದು ಕೈಯಲ್ಲಿ ಗುಲಾಮ್ ಕೊಡ್ತಾರೆ ಎಂಬ ಮಾತನ್ನು ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಇದು ಬಹಳ ಒಳ್ಳೆಯ ಮಾತುಗಳು ನರೇಂದ್ರ ಮೋದಿ ಅವರು. ಮತ್ತೆ ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ಸನ್ಮಾನ್ಯ ಯಡಿಯೂರಪ್ಪರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರಬೇಕೆಂಬ ಹಂಬಲದಿಂದ ಎಲ್ಲ ಇವತ್ತು ನೋಡ್ತಾ ಇದ್ರು. ಇವತ್ತು ನಾವು ಅನೇಕ ಗ್ರಾಮಗಳಲ್ಲಿ ನೋಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಯುವಕರಲ್ಲಿ ಹಿರಿಯರಲ್ಲಿ ಪಕ್ಷ ಸೇರ್ಪಡೆ ಆಗ್ತಾರೆ. ನಿನ್ನೆ ನಾವು ಮಳೆಗಾಲದಲ್ಲಿ ನಮ್ಮ ಯಶವಂತರಾವ್ ರೋಗಿ ಅವರ ನೂರಾರು ಬೆಂಬಲದೊಂದಿಗೆ ಪಕ್ಷ ಸೇರ್ಪಡೆ ಆದ. ಜೊತೆಗೆ ಗೋಲಿಗೇರಿ ಗ್ರಾಮದಲ್ಲಿ ನಮ್ಮ ನೆರೆನಾಳದ ವಿಜಯಗೌಡ ಅವರು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆದರು. ಸುಮಾರು 10 ದಿನಗಳ ಹಿಂದೆ ನಮ್ಮ NS ಹಿರೇಮಠವರು ನಮ್ಮ ಪಕ್ಷವನ್ನು ಸೇರ್ಪಡೆ ಮಾಡುವ ಜೊತೆಗೆ ಹೆಚ್ಚಿನ ಆಸಕ್ತಿ ಇವತ್ತು ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಚಂದ್ರಶೇಖರ್ ಕೊಟ್ರಗಟ್ಟಿ ಅವರು ಇಲ್ಲಿ ನೂರಾರು ಬೆಂಬಲದೊಂದಿಗೆ ತಮ್ಮ ಪಕ್ಷವನ್ನು ಇವತ್ತು ಕೇಂದ್ರ ಸರ್ಕಾರ ಪ್ರಶಸ್ತ ಪಂಗಡಕ್ಕೆ ಸೇರಿಸಿ ಆದೇಶವನ್ನು ಹೊರಡಿಸಿದೆ. ಇವತ್ತು ಅದು 16 ಜಿಲ್ಲೆಗೆ ಅಷ್ಟೇ ಅದ ಅಂತೇಳಿ ಆದೇಶ ಆಗಿತ್ತು. ನಮ್ಮ ಬಿಜಾಪುರ ಜಿಲ್ಲೆಯ ಏನು ಭಾರತೀಯ ಜನತಾ ಪಾರ್ಟಿಯ MLAಗಳಾಗಿರ್ಬೋದು, ಲೀಡರ್ಸ್ಗಳಾಗಿರ್ಬೋದು, ನಮ್ಮನ್ನು ಬಂದು ನೀವು ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂಡಾಗ ನಾವು ಒಂದು ಬೇಡಿಕೆ ಇಟ್ಟಿದ್ದೆವು. ಆ 16 ಜಿಲ್ಲೆಗೆ ಇರ್ತಕ್ಕಂಥ ತಳವಾರ ಮತ್ತು ಪರಿವಾರ ಇವತ್ತು ರಾಜ್ಯಾದ್ಯಂತ ನೀವು ವಿಸ್ತರಣೆ ಮಾಡಿ ನಾವು ಗಮನ ಕೊಡ್ತೇವೆ ಅಂತ ಹೇಳಿದೆವು. ಆ ಕೆಲಸವನ್ನು ಮಾಡಿದ್ರು. ಅದಕ್ಕೆ ನಾವು ಇವತ್ತು ಗಮನ ಕೊಡಬೇಕಾಗಿದೆ. ಅದಕ್ಕೆ ನೀವು ಕಾಂಗ್ರೆಸ್ ಬಿಜೆಪಿಯನ್ನು ಬೆಂಬಲಿಸಿರಿ ಅಂತೇಳಿ ನಮ್ಮ ಸಮುದಾಯಕ್ಕೆ ನಾನು ಗಟ್ಟಿಯಾದ ಕರೆಯನ್ನು ಕೊಡ್ತಾ ಇದ್ದೀನಿ. ಇವತ್ತು ನರೇಂದ್ರ ಮೋದಿ ಅವರ ಅಭಿಮಾನಿ ನಾನು. ನರೇಂದ್ರ ಮೋದಿ ಅವರು ಏನು ಅಭಿವೃದ್ಧಿ ಮಾಡೋದನ್ನ ಕೇಳೋದ, ಆದ್ರೆ ಭಾರತ ದೇಶವನ್ನು ಅವರು ಕೈ ತರತಕ್ಕಂಥ ನಂಬಿಕೆ ನನಗಲ್ಲ. ಅದಕ್ಕೋಸ್ಕರ ಈ ಭಾರತೀಯ ಜನತಾ ಪಾರ್ಟಿಗೆ ನಾವು ಇವತ್ತು ಬೆಂಬಲ ಮಾಡಿದ್ದೇವೆ. ಮೊನ್ನೆ ವಿಜಯಗೌಡರು ತಿಕೋಟದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾಜಿ ಬಂದಾಗ ನಮಗ ಎಲ್ಲಿ ಹೆಲಿಪ್ಯಾಡ್ ಲ್ಯಾಂಡ್ ಆಗ್ತದೆ ಅಲ್ಲಿ 2 ನಿಮಿಷ ಟೈಮ್ ಕೊಟ್ಟಿದ್ರು ನಮಗೆ. ನಮ್ಮ 37 ಪರ್ಯಾಯ ಪದ ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಶಿಫಾರಸಾಗಿದೆ ಎಷ್ಟಿದು. ಜೊತೆಗೆ ಇವತ್ತೇನು ತಳವಾರ ಪರಿಹಾರ ಅದನ್ನು ಕೊಡಬೇಕು ಅಂತಕ್ಕಂಥದ್ದು ನಾವು ಮನವಿ ಕೊಟ್ಟಾಗ ಅಲ್ಲಿ ಅಮಿತ್ ಶಾಜಿ ಹೇಳಿದ್ರು, ನನಗೆ ಈಗಾಗಲೇ ಅನಂತ್ ಕುಮಾರ್ ಅವರು ನಿಮ್ಮ ಕಮ್ಯುನಿಟಿಯ ಹಿರಿಯರಾದಂತ ಶಂಕರ್ ಅವರು ಕೊಟ್ಟಿದ್ದಾರೆ, ಆ ಮನವಿಯನ್ನು ಕೊಟ್ಟಿದ್ದಾರೆ, ನಾವು ಅದನ್ನು ಪರಿಶೀಲನೆ ಹಂತದಲ್ಲಿ ಇದೆ. ಆದರೆ ಈಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಗಠಾಣ್ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ನಡೆಸಿದ ಕುಮಾರಸ್ವಾಮಿ, ರಾರಾಜಿಸಿದ ಜೆಡಿಎಸ್ ಬಾವುಟ, ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಕಾರ್ಯಕರ್ತರು. ವಿಜಯಪುರ ಸಿದ್ದೇಶ್ವರ ದೇವರಿಗೆ ಪೂಜೆಗೈದ ಮಾಜಿ ಸಿಎಂ ಕುಮಾರಸ್ವಾಮಿ, ಅಭ್ಯರ್ಥಿಗಳ ಗೆಲುವಿಗೆ ಸಲ್ಲಿಸಿದರು ಪ್ರಾರ್ಥನೆ. ಪೂಜಾ ಕೈಂಕರ್ಯಕ್ಕೆ ಸಾಥ್ ನೀಡಿದ ಜೆಡಿಎಸ್ ಮುಖಂಡರು. ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಹರಕೆ ಹೊತ್ತ ಯುವ ಜೋಡಿ, ವಿಜಯಪುರ ನಗರ ಕ್ಷೇತ್ರದಲ್ಲಿ ಮುಷ್ರಿಫ್ ಗೆಲುವಿಗೆ ಸಿದ್ದೇಶ್ವರನಿಗೆ ಹಾಕಿದರು ದೀರ್ಘದಂಡ ನಮಸ್ಕಾರ.
ಬಬಲೇಶ್ವರಕ್ಕೆ ಸೀಮಿತವಾದ ಸಚಿವ ಎಂಬಿ ಪಾಟೀಲ್. ವಿಜಯಪುರದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ. ಮೇ 8ರಂದು ವಿಜಯಪುರಕ್ಕೆ ಮೋದಿ ಆಗಮನ. 3 ಲಕ್ಷ ಜನ ಸೇರುವ ನಿರೀಕ್ಷೆ. ವಿಜಯಪುರ ನಗರ ಬಿಜೆಪಿ ಅಭ್ಯರ್ಥಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ. ಹುಲ್ಲಿನ ಹೊರೆ ಹೊತ್ತು ಜೆಡಿಎಸ್ ಪ್ರಚಾರ ನಡೆಸಿದ ಮಕ್ಕಳು. ಚುನಾವಣಾ ಪ್ರಚಾರಕ್ಕೆ ಮಕ್ಕಳನ್ನ ಬಳಸಿದ ಅಪ್ಪುಗೌಡ ಪಾಟೀಲ್. ಜಾನ ಕುರುಡುತನ ಪ್ರದರ್ಶಿಸಿದ ಚುನಾವಣಾಧಿಕಾರಿಗಳು. ರಾಜ್ಯ ಸರ್ಕಾರಕ್ಕೆ ಬರ ಸಿಡಿಲಿನಂತೆ ಎದುರಾಯಿತು. ಕಾವೇರಿ ನದಿ ನೀರು ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಆದೇಶ. ಕಾವೇರಿ ನದಿಯಲ್ಲಿ ನೀರಿಲ್ಲ, ಬಿಡುಗಡೆ ಸಾಧ್ಯವಿಲ್ಲ. ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ. ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕೆಟಿವಿ ನ್ಯೂಸ್. ಸುದ್ದಿ ನೇರ ನಿರಂತರ.